ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಹಾಕಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಬಂದು ಭಾನುವಾರ ನೈಟ್ನ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಸೋಮವಾರನೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಭಾನುವಾರ ನೈಟು ಇಲ್ಲಿ ಮೊಳಕೆ ಕಾಳು ಬಸ್ಸಾಂಬಾರು ಮತ್ತು ಪಲ್ಯ ಮಾಡೋಣ ಅಂತೇಳಿ ಮೊಳಕೆ ಕಾಳನ್ನ ಫಸ್ಟೇ ಕಟ್ಟಿ ಇಟ್ಟಿದ್ನಲ್ವ, ಅದನ್ನು ಫ್ರಿಡ್ಜಲ್ಲಿ ಈ ರೀತಿ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೆ. ಈ ರೀತಿ ಬಾಕ್ಸ್ಗೆ ಇಡೋದ್ರಿಂದ ಸ್ವಲ್ಪನೂ ನೀರು ಒಳಗಡೆ ಹೋಗೋದಿಲ್ಲ, ಫ್ರೆಶ್ ಆಗಿರುತ್ತೆ ಮೊಳಕೆ ಕಾಳುಗಳು. ಅದನ್ನು ಸ್ವಲ್ಪ ತೊಗೊಂಡು ನಾನು ಒನ್ ಟೈಮ್ಗೆ ಆಗುವಷ್ಟು ಕಾಳುಗಳನ್ನ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಮೊದಲನೇದಾಗೆ ಸ್ವಲ್ಪ ಕಾಳುಗಳನ್ನ ಸೇರಿಸಿ ಅದ್ರ ಜೊತೆ ಒಂದು ಲೋಟ ನೀರು ಸೇರಿಸಿ ಲೈಟಾಗಿ ಸ್ವಲ್ಪ ಉಪ್ಪಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಏಕೆಂದರೆ ಪಲ್ಯಕ್ಕೆ ಅಷ್ಟೊಂದು ಬೆಂದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಪಲ್ಯ, ಅದಕ್ಕೋಸ್ಕರ. ಇನ್ನು ಇದು ವಿಷಲ್ ಬರೋಷ್ಟರಲ್ಲಿ ಇನ್ನೊಂದು ಕಡೆಗೂ ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂತೇಳಿ, ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಏನೂ ಸ್ಪೆಷಲ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಮೊಟ್ಟೆನೇ ಬೇಯಿಸೋಣ ಅಂತೇಳಿ ಅದನ್ನು ಕೂಡ ಇಟ್ಕೊತಾ ಇದ್ದೆ ಇನ್ನೊಂದು ಕಡೆ. ಹಾಗೆ ಇದಕ್ಕೆ ಈರುಳ್ಳಿ ಸಿಪ್ಪೆ ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಮೊಟ್ಟೆ ಬೇಯಿಸ್ಕೊಳ್ಬೇಕಾದ್ರೆ ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ಳೋದ್ರಿಂದ ಅದು ಮೊಟ್ಟೆ ಸ್ವಲ್ಪನೂ ಒಳಗಡೆ ನೀರು ಹೋಗೋದಿಲ್ಲ, ಹಾಗೆ ಒಡ್ಕೊಳ್ಳೋದಿಲ್ಲ ಮೊಟ್ಟೆ ಅಂತೇಳಿ ಈರುಳ್ಳಿ ಸಿಪ್ಪೆನ ಹಾಕ್ತೀನಿ. ಇನ್ನು ಕುಕ್ಕರ್ ಕೂಡ ಒಂದು ವಿಷಲ್ ಬಂತು. ಅಷ್ಟರಲ್ಲಿ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಕಾಳು ಚೆನ್ನಾಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬೆಂದಿತ್ತು. ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕಾಳನ್ನ ಸೋದಿಸ್ಕೊಂಡೆ. ಅದು ಫುಲ್ಲು ನೀರೆಲ್ಲ ಕೆಳಗಡೆ ಬಿದ್ದು ಡ್ರೈ ಆಗುತ್ತೆ ಕಾಳು, ಆವಾಗ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ ಪಲ್ಯ, ನೀರು ಸಮೇತನೇ ಜಾಸ್ತಿ ಹಾಕೋಬಿಟ್ರೆ. ಮತ್ತು ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, 1-2 ಹಸಿರುಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಉದ್ದವಾಗೆ ಹಚ್ಚಿರುವಂಥ ಒಂದು ಈರುಳ್ಳಿ ಕೂಡ ಹಾಕಿ ಚೆನ್ನಾಗೆ ಎಣ್ಣೆಲೇ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಈ ಮೊಳಕೆ ಕಾಳು ಏನಿದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗೆ ತಿರುಗ್ತಾಯಿದ್ದೀನಿ. ಮೊಳಕೆ ಕಾಳನ್ನ ಅಂದರೆ ಬರೀ ಈ ರೀತಿ ಹುರುಳಿಕಾಳು ಮತ್ತು ಹೆಸರು ಕಾಳು, ಈ ಥರ ಕಡಲೆಕಾಳು ಇದೆಲ್ಲ ಹಾಕಿ ಮಾಡೋದ್ರಿಂದ ಪಲ್ಯ ಚೆನ್ನಾಗಾಗುತ್ತೆ. ಮತ್ತು ಈ ಕಾಳುಗಳನ್ನ ಕುಕ್ಕರಲ್ಲೇ ಕೂಗಿಸ್ಕೊಂಡು ಮಾಡಬೇಕು ಅನ್ನೋದು ಏನಿಲ್ಲ. ನಾವು ಸ್ಟೀಮಲ್ಲೂ ಮಾಡಿಕೊಂಡು ಅಂದರೆ ಒಂದು ಪಾತ್ರೆಲಿ ನೀರು ಹಾಕ್ಬಿಟ್ಟು ಸ್ಟೀಮ್ ಮಾಡಿಕೊಂಡು ಕೂಡ ಪಲ್ಯನ ಮಾಡ್ಕೋಬೋದು. ಅದ್ರ ಮೊಳಕೆ ಕಾಳದ್ದು ರಸ ಏನಿರುತ್ತೆ ಅದು ಪ್ರೋಟೀನ್ ಎಲ್ಲ ನಮಗೆ ಚೆನ್ನಾಗಿ ಸಿಗುತ್ತೆ ಆ ಥರ ಮಾಡೋದ್ರಿಂದನೂ. ಇನ್ನು ಈ ಕಾಯಿ ತುರಿನೆಲ್ಲ ಹಾಕಿ ಚೆನ್ನಾಗಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಜಾಸ್ತಿ ಏನು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಮುಂಚೆನೇ ಬೇಯಿಸ್ಕೊಂಡಿರ್ತೀವಲ್ವ ಹಾಗಾಗಿ. ಇನ್ನು ಇಲ್ಲಿ ಬಸ್ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೊಂದು 2 ಸ್ಪೂನ್ ಎಣ್ಣೆ, ಅದಕ್ಕೆ ಸ್ವಲ್ಪ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿನೂ ಕೂಡ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಹಾಗೆ 1-2 ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸಿದ್ದೀನಿ. ಇದ್ರ ಜೊತೆ ಒಂದು ಅರ್ಧ ಟೊಮೊಟೊನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆ ಒಂದು ಸ್ವಲ್ಪ ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿನೂ ಕೂಡ ಸೇರಿಸಿ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆ ಮುಂಚೆನೇ ನಾವೇನು ಮೊಳಕೆ ಕಾಳು ಪಲ್ಯ ಮಾಡಿಟ್ಕೊಂಡಿದ್ವೋ ಅದನ್ನು ಕೂಡ ಸ್ವಲ್ಪ ಮೊಳಕೆ ಕಾಳನ್ನು ಇದರೊಳಗಡೆ ಸೇರಿಸಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ನುಣ್ಣಗೆ ರುಬ್ತಾಯಿದ್ದೀನಿ. ಇದ್ರ ಜೊತೆ ನಾವು ಬೇಳೆ ಸಾಂಬಾರು ಪುಡಿನ ಸೇರಿಸಿ ನುಣ್ಣಗೆ ರುಬ್ಕೊಂಡ್ರೆ ಈ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ಆದಷ್ಟು ಬಸ್ಸಾಂಬಾರು ಅಂದರೆ ಬೇಳೆ ಸಾಂಬಾರು ಪುಡಿ ಹಾಕಿದ್ರೇ ರುಚಿ.
ಕಾಯುವಾಗಷ್ಟೇ ಅಲ್ಲಿ ಎಲ್ಲ ಮುಟ್ಬಿಡ. ನಿಮ್ಮ ಮಗ ಸಿಂಗಂದು ಚೆನ್ನಾಗತ್ತಾನೆ. ಇನ್ನು ಹುಡುಗರಿಗೆ ಸ್ವಲ್ಪ ಎಕ್ಸಾಮ್ ಎಲ್ಲ ನಡೀತೈತಲ್ಲ, ಅದಕ್ಕೆ ಏನೋ ಸ್ವಲ್ಪ ಡ್ರಾಯಿಂಗ್ ಕೊಟ್ಟಿದ್ರು. ಅಂದರೆ ಇದು ಕರ್ನಾಟಕ ನಕ್ಷೆ, ಅದನ್ನು ನವೀನ ಬಿಡಿಸ್ಕೊಂಡು ಬಂದು ಕೊಡ್ತಾಯಿತ್ತು. ಅದನ್ನು ನೋಡ್ತಾ ಕೂತಿದ್ರು. 11 ಕಾಲಾಗ್ತಾಯಿದೆ, ಇನ್ನು ಮಲ್ಕೊಂಡಿರಲಿಲ್ಲ, ನೋಡ್ತಾನೇ ಇದ್ದರು. ಆಮೇಲೆ ಕರ್ಕೊಂಡೋಗಿ ಮಲಗಿಸ್ತಾ ಇದ್ದೆ ಅವ್ರನ್ನ. ಮಲ್ಕೊಳ್ಳೋ ಟೈಮ್ ಆಯಿತು. ಹಾಂ, ಇದು ಸೋಮವಾರದ ಬೆಳಿಗ್ಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮಕ್ಕಳು ಕೂಡ ಸ್ಕೂಲಿಗೆಲ್ಲ ಹೋಗಿದ್ದರು. ಆಮೇಲೆ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತೇಳಿ ದೀಪನ ಹಚ್ತಾ ಇದ್ದೀನಿ. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಈ ರೀತಿ ದೇವ್ರ ಮನೇಲಿ ಪೂಜೆ ಮಾಡಬೇಕಾದ್ರೆ, ಮತ್ತು ದೇವ್ರ ಮನೆ ಅಂತಂದಮೇಲೆ ಗಾಜಿನ ಲೋಟನ ಇಟ್ಟೇ ಇರ್ತೀವಿ. ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳೋದಕ್ಕೆ, ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಗಾಜಿನ ಲೋಟಕ್ಕೆ ನಿಂಬೆಹಣ್ಣು ಹಾಕ್ತೀವಿ. ಆ ನಿಂಬೆಹಣ್ಣನ್ನ ನಾವು ಪೂಜೆ ಅಂದರೆ ದೀಪ ಹಚ್ಚಿದ ನಂತರ ಈ ರೀತಿ ಅಗರಬತ್ತಿ ಸಹಾಯದ, ಅಂದರೆ ಅಗರಬತ್ತಿಯಿಂದ ಬರೋ ಹೊಗೆಯಿಂದ ಆ ನಿಂಬೆಹಣ್ಣು ಸುತ್ತಲೂ ಅದಕ್ಕೆ ಹೊಗೆ ಕೊಟ್ಟರೆ, ಅದನ್ನು ಹೊಗೆ ಕೊಟ್ಟಾದ ನಂತರ ಗಾಜಿನ ಲೋಟಕ್ಕೆ ಹಾಕೋದ್ರಿಂದ ಬೇಗ ಮನೆಯಲ್ಲಿ ಏನು ನೆಗೆಟಿವ್ ಇರುತ್ತೋ ಫುಲ್ಲು ಅದು ಎಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತು ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮಾಡಿ ಸ್ವಲ್ಪ ಕೆಲಸಗಳೇನಿತ್ತು ಎಲ್ಲನೂ ಕೂಡ ಮುಗಿಸ್ಕೊಂಡು ಇಲ್ಲಿ ಆಲೂಗೆಡ್ಡೆ ಬಜ್ಜಿನ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೇ ಬೆಳಗ್ಗೆನೇ ಇವತ್ತು ಟಿಫನ್ ಮಾಡೋಕ್ಕೆ ಮುಂಚೆನೇ ಸಿಲಿಂಡ್ರ್ ಕೂಡ ಖಾಲಿ ಆಗೋಯಿತು. ಹಾಗಾಗಿ ಕರೆಂಟ್ ಸ್ಟವಲ್ಲೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನಗಂತೂ ಈ ರೀತಿ ಸಿಲಿಂಡ್ರ್ ಖಾಲಿಯಾದಾಗ ಎಮರ್ಜೆನ್ಸಿಗೆ ಈ ರೀತಿ ಸ್ಟವ್ ಯೂಸ್ ಆಗುತ್ತೆ. ಅಂದರೆ ಇದು ಸುಮಾರು ನಾನು ತೊಗೊಂಡು ಒಂದು 9 ಇಯರ್ಸ್ 10 ಇಯರ್ಸೇ ಆಗ್ತಾ ಬರ್ತಿದೆ. 9-10 ವರ್ಷ ಆದ್ರೂ ಒಂದು ಸಲವೂ ಏನೂ ಆಗಿಲ್ಲ. ಅಂದರೆ ಇತ್ತೀಚೆಗೆ ಸ್ವಲ್ಪ ಏನಾದರೂ ಅದರಲ್ಲಿ ನೀರು ಬಿದ್ದರೆ ಸ್ವಲ್ಪ ಅದು ಆಫ್ ಆಗಿಬಿಡುತ್ತೆ. ಮತ್ತು 1-2 ದಿನ ಬಿಟ್ಟರೆ ಅದೇ ಸರಿ ಹೋಗಿರುತ್ತೆ. ಆಗ ನನಗೆ ಯೂಸ್ ಆಗುತ್ತೆ ಎಮರ್ಜೆನ್ಸಿಗೆ ಅಂತಲೇ ಹೇಳ್ಬೋದು. ಮತ್ತು ಈ ಆಲೂಗೆಡ್ಡೆ ಬಜ್ಜಿನ ಮಾಮೂಲಿನೇ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ ಜೊತೆಗೆ. ಹಾಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಡಾನ ಹಾಕಿದ್ದೀನಿ ಅಷ್ಟೇ. ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ. ಹಾಗೆ ಮನೇಲಿ ಸ್ವಲ್ಪ ಆಪಲ್ ಇತ್ತು, ಅದನ್ನು ಕೂಡ ಜ್ಯೂಸ್ ಮಾಡಿಕೊಡೋಣ, ಹುಡುಗರು ಕೂಡ ಸ್ಕೂಲಿಂದ ಬಂದಿದ್ದೀರಲ್ವ, ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಆಪಲ್ ಜ್ಯೂಸನ್ನ ಮಾಡ್ತಾಯಿದ್ದೆ.
ಇನ್ನು ಇವ್ರನ್ನ ನೋಡಿ ಆ ಟ್ರ್ಯಾಲಿನೂ ಬಿಟ್ಟಿಲ್ಲ, ಕೈಗೆ ಏನು ಸಿಗುತ್ತೋ ಅದನ್ನೇ ತಗೊಳ್ತಾರೆ, ಅದರಲ್ಲೇ ಆಡ್ತಾ ಇರ್ತಾರೆ. ಮಕ್ಳುಗಳೇ ಅಷ್ಟು ಅನಿಸುತ್ತೆ. ಏನು ಮನೇಲಿ ಒಂದು ಸ್ಪೂನಿಂದ, ಒಂದು ಪ್ಲೇಟಿಂದ ಹಿಡ್ದು, ಒಂದು ಲೋಟದಿಂದ ಹಿಡ್ದು ಏನೂ ಕೂಡ ಬಿಟ್ಟಿರೋದಿಲ್ಲ. ಎಲ್ಲದರಲ್ಲೂ ಆಟ ಆಡ್ಬಿಟ್ಟಿರ್ತಾರೆ. ಈಗ ಟ್ರ್ಯಾಲಿ ತೊಗೊಂಡು ಈ ಕಡೆಯಿಂದ ಆ ಕಡೆಯಿಂದ ಆಟ ಆಡ್ತಾ ಇದ್ದಾರೆ. ಒಂಥರ ಇದನ್ನೆಲ್ಲ ನೋಡಿದಾಗ ಒಂಥರ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಫ್ರೀಡಮ್ ಅಂದರೆ ಮನೆ ಒಳಗಡೆನೇ ಇರೋದ್ರಿಂದ ಫ್ರೀಡಮ್ ಅನ್ನೋದು ಇರೋದಿಲ್ಲ. ಈಚೆ ಆಚೆ ಹೋಗಿ ಆಡುವಂಥದ್ದು ಇರೋದಿಲ್ಲ ಈ ಥರ ಸಿಟಿಗಳಲ್ಲಿ. ಅವ್ರಿಗೆ ಇರೋದ್ರಲ್ಲೇ ಜಾಗ ಅಡ್ಜಸ್ಟ್ ಮಾಡಿಕೊಂಡು ಏನಾದರೂ ಸರಿ ಕೈಗೆ ತೊಗೊಂಡು ಆಡ್ತಾ ಇರ್ತಾರೆ. ಅದರಿಂದನೇ ಒಂಥರ ಖುಷಿ ಪಡ್ತಾರೆ ಮಕ್ಳುಗಳು. ಸ್ವಂತ ಮನೆಗಳಿದ್ದರೆ ಅಂದರೆ ನಮ್ಮ ಮನೆ ನಾವು ಹೇಗೆ ಬೇಕೋ ಕಟ್ಟಿಸ್ಕೊಂಡಿರ್ತೀವಿ. ಸ್ವಲ್ಪ ವಿಶಾಲವಾಗಿರತ್ತೆ ಆಟ ಆಡೋದಕ್ಕೆ ಮತ್ತು ಇನ್ನೊಂದಕ್ಕಾಗಲಿ. ಆದರೆ ಈ ರೀತಿ ಬಾಡಿಗೆ ಮನೆಗಳಲ್ಲಿದ್ದಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಮಕ್ಳುಗಳು ಕೂಡ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ ಆಟೋಮೆಟಿಕ್ಕಾಗಿ ಅವರೇನೆ. ಆ ಚಿಕ್ಕ ಜಾಗದಲ್ಲೇ ಚೊಕ್ಕವಾಗಿ ಆಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಇವರು ಹಾಗೇ ಏನು ಸಿಕ್ಕಿದ್ರೂ ಬಿಡೋದಿಲ್ಲ, ಅದರಲ್ಲೇ ಅವ್ರ ಆಟನ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ಏನೂ ಅರಿವಿಲ್ಲದ, ಅವ್ರಿಗೇನೂ ತಿಳಿಯೋದೇ ಇಲ್ಲ ಈ ವಯಸ್ಸಲ್ಲಿ. ಆ ಮಕ್ಳ ಜೀವನನೇ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.